ಇನ್ನ ನವೆಂಬರ್ ಬಂತಂದ್ರೆ ಕನ್ನಡ ರಾಜ್ಯೋತ್ಸವ ಇರುವಂತ ಸಂದರ್ಭದಲ್ಲಿ ಗೂಂಡಾಗಳು, ಕಿಡಿಗೇಡಿಗಳು, ದುಷ್ಕರ್ಮಿಗಳು ಅಂತಾನೆ ಕರಿತೀವಿ ನಾವು. ಈ ಶಿವಸೇನೆ ಮತ್ತೆ ಎಂಎಸ್ ನವರು ಯಾವಾಗಲೂ ಬಾಲ ಬಿಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಈ ಶಿವಸೇನೆ ಅವ್ರದ್ದು ತಮ್ಮನೆ ತೂತನ್ನ ಮೊದಲೇ ಮುಚ್ಕೊಳಕ್ ಆಗ್ತಾ ಇಲ್ಲ, ಬೇರೆಯವ್ರ ಮನೆಗೆ ಬರ್ತಾರೆ. ತಮ್ಮನೆ ದೋಸೆನೆ ತೂತಿದ್ರು ಕೂಡ ಬೇರೆಯವ್ರ ಮನೆದು ಬಗ್ಗೆ ನೋಡಕ್ ಬರ್ತಾರೆ. ಶಿವಸೇನೆ ಅರ್ದು ಊರ್ ಬಾಗ್ಲಾಗೋಗಿದೆ ಅವರು ಶಿವಸೇನೆ ಪಕ್ಷ. ಆದ್ರೆ ಇಲ್ಲಿ ನಮ್ಮ ರಾಜ್ಯದ ವಿಚಾರಕ್ಕೆ ಎಂಟ್ರಿ ಆಗ್ತಾರೆ ಇವರು. ಬೆಳಗಾವಿ ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿರುವಂಥದ್ದು ಶಿವಸೇನೆ. ಕರ್ನಾಟಕ ಗಡಿಯೊಳಗೆ ನುಗ್ಲಿಕ್ಕೆ ಯತ್ನಿಸಿರುವಂಥದ್ದು ಪುಂಡರ ಸೇನೆ. ಇದು ಶಿವಸೇನೆ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದಾರೆ, ಪುಂಡರ ಸೇನೆ. ಅವ್ರ ಪಕ್ಷನೇ ಒಡೆದೋಗಿದೆ, ಅವ್ರ ಪಕ್ಷದಲ್ಲೇ ಕಿತ್ತಾಟ ಇದೆ, ಮಹಾರಾಷ್ಟ್ರದಲ್ಲೇ ನೂರಾರು ಸಮಸ್ಯೆ ಇದಾವೆ. ಅದನ್ನು ಮಾತನಾಡಲ್ಲ ಈ ಪುಂಡರ ಸೇನೆ. ನಮ್ಮ ರಾಜ್ಯದ ವಿಚಾರಕ್ಕೆ ಬರ್ತಾರೆ ಇವರು. ಇಲ್ಲಿ ಬೆಂಕಿ ಹಚ್ಚೋಣ ಅಂತ ನಿಪ್ಪಾಣಿ ತಾಲೂಕಿನ ಕೊಂಗನೊಳ್ಳಿ ಗಡಿಯಲ್ಲಿ ಉದ್ದಟತನ ನೋಡಿ. ಅವ್ರು ತೋರಿಸ್ತಾ ಇದೀವಿ ಗೂಂಡಾಗಳನ್ನ. ಶಿವಸೇನೆಯ ಪುಂಡರನ್ನ ಗಡಿಯಲ್ಲಿ ತಡೆದಿದ್ದಾರೆ ಪೊಲೀಸರು. ಶಿವಸೇನೆಯ ಸಂಜಯ ಪವಾರ, ವಿಜಯ ದೇವನೆ ಉದ್ದಟತನವನ್ನ ತೋರಿದ್ದಾರೆ. ಆ ಗೂಂಡಾಗಳು ತೋರಿಸ್ತಾ ಇದೀವಿ ನೋಡಿ. ಇಲ್ಲಿ ಬಂದು ಬಿಲ್ಡಪ್ ತಗೊಳಕ್ ಬರ್ತಾರೆ. ಇಲ್ಲಿ ಹೆಂಗಿದ್ರು ಮೀಡಿಯಾದಲ್ಲಿ ಕಾಣಿಸ್ತೀವಿ ನಾವು ಅಂತ. 50 ಜನರ ಗುಂಪಿನೊಂದಿಗೆ ಬಂದಿದ್ದಂತ ದೇವನೆ ಅಂಡ್ ಗುಂಡರ ಟೀಮ್, ಗೂಂಡಾಗಳ ಟೀಮ್ ಇದು ಗಡಿಯಲ್ಲಿ ಮುಖಭಂಗ ಅನುಭವಿಸಿ ವಾಪಸ್ ಆಗಿದ್ದಾರೆ. ಮಹಾರಾಷ್ಟ್ರ ಪೊಲೀಸ್ ಆತನನ್ನ ವಾಪಸ್ ಕರೆದುಕೊಂಡು ಹೋಗಿದ್ದಾರೆ. ಬೆಳಗಾವಿಯಲ್ಲಿ ಬಾಲ ಬಿಚ್ಚಿರುವಂತದ್ದು ಎಂಇಎಸ್ನ ಪುಂಡರು. ಅನುಮತಿ ಇಲ್ದಿದ್ರು ಕೂಡ ಕರಾಳ ದಿನದ ಮೆರವಣಿಗೆಯನ್ನ ಮಾಡಲಾಗಿದೆ. ಅನುಮತಿ ಇಲ್ಲ ಅಂದ್ರೂ ಹೆಂಗ್ ಮೆರವಣಿಗೆ ಮಾಡಿದ್ರು? ಒದ್ದೊಳಗಾಕಿ ಅವರನ್ನ ಫಸ್ಟ್. ಅನುಮತಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅದರ ಜೊತೆಗೆ ನಾಡದ್ರೋಹ ಕೇಸ್ ಹಾಕ್ಬೇಕು ಇವರಿಗೆ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಅದನ್ನ ವಿರೋಧಿಸಿ ಕರಾಳ ಮೆರವಣಿಗೆಯನ್ನ ಮಾಡ್ತದೆ. ಇವರು ಕರಾಳ ಮೆರವಣಿಗೆಯನ್ನ ನಮ್ಮ ವಿರುದ್ಧ ಅಲ್ಲ ಮಾಡಬೇಕಾಗಿರೋದು. ಮಾಡಂಗಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿ. ಇವ್ರಿಗಿನ್ನೇನು ಇಲ್ಲ, ಬೇಳೆ ಬೇಯಿಸ್ಕೊಳ್ಬೇಕು. ಎಂಎಸ್ ಸತ್ತಿಲ್ಲ ಬದುಕಿದೆ ಅಂತ ತೋರಿಸ್ಕೊಬೇಕಲ್ಲ. ಸೊ ಹಾಗಾಗಿ ಇಂಥದ್ದನ್ನೆಲ್ಲ ಮಾಡ್ತಾ ಇರ್ತಾರಲ್ಲಿ ಬೆಳಗಾವಿಯಲ್ಲಿ. ಎಂಎಸ್ ಕಾರ್ಯಕರ್ತರಿಂದ ಕರಾಳ ಮೆರವಣಿಗೆ ಮಾಡಲಾಗಿದೆ. ಅವ್ರಿಗೆ ಬೇರೆ ಪೊಲೀಸ್ ಪ್ರೊಟೆಕ್ಷನ್ ಒಳಗಾಕದ್ಬಿಟ್ಟು ಕರಾಳ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಬೆಳಗಾವಿ ಸಂಭಾಜಿ ವೃತ್ತದಿಂದ ಕರಾಳ ಮೆರವಣಿಗೆಯನ್ನು ಮಾಡಿದ್ದಾರೆ. ಕಪ್ಪು ಬಟ್ಟೆಯನ್ನು ಧರಿಸಿ ಕಪ್ಪು ಬಾವುಟವನ್ನು ಹಿಡಿದು ಉದ್ದಟತನವನ್ನು ತೋರಿಸಿರುವಂಥದ್ದು ಆ ಗೂಂಡಾಗಳು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಪುಂಡರು. ಕನ್ನಡಿಗರ ಭಾವನೆಗೆ ಧಕ್ಕೆ ತಂದ್ರ ಬೆಳಗಾವಿ ಪೊಲೀಸರು. ಧಕ್ಕೆ ತಂದಿದ್ದಾರೆ ಅಲ್ಲಿ. ಯಾಕೆಂದ್ರೆ ಮೊದಲೇ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಆ ಎಂಎಸ್ ಪುಂಡ ಒಬ್ಬ ಇದ್ದಾನೆ, ಶುಭಂ ಶಳಕೆ ಅನ್ನೋನು. ಅವನ ಜೊತೆಗೆ ಸಿಪಿಐ ಸೆಲ್ಫಿ ಬೇರೆ ತೆಕ್ಕೊಂಡಿದ್ದಾರೆ. ಮಾಳಮಾರುತಿ ಠಾಣೆಯ ಸಿಪಿಐ ಜಯಂ ಕಾಲಿ ಮಿರ್ಚಿ ಸೆಲ್ಫಿಯನ್ನ ತೆಕ್ಕೊಂಡಿದ್ದಾರೆ. ಮಾನ ಮರ್ಯಾದೆ ಇಲ್ಲ ಈ ಸಿಪಿಐಗೆ. ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದೆಯಾ ಈತನಿಗೆ, ಸಿಪಿಐಗೆ? ಆ ಮಾಳಮಾರುತಿ ಪೊಲೀಸ್ ಠಾಣೆಯ ಸಿಪಿಐ ಶುಭಂ ಶಳಕೆ ಅನ್ನುವಂಥ ಗೂಂಡ ಇವನ್ ಜೊತೆ ಫೋಟೋ ತೆಕ್ಕೊಂಡಿದ್ದಾರೆ ನೋಡಿ. ಮೀಸೆ ಬೇರೆ ಬಿಡ್ಕೊಂಡಿರುವಂಥ ಸಿಪಿಐ ಈತನಿಗೆ 3 ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ ಸೆಲ್ಫಿ ತೆಕ್ಕೊಳ್ಳೋದಕ್ಕೆ. ಅಲ್ಲಿ ಕರಾಳ ದಿನಾಚರಣೆ ಆಚರಣೆ ಮಾಡ್ತಾವನವನು ಶುಭಂ ಶಳಕೆ. ನಾಡ ದ್ರೋಹ ಮಾಡ್ತಾ ಇದ್ದಾನೆ. ಅವನ ಜೊತೆ ಸೆಲ್ಫಿ ಅಪ್ಪಂದು ಸಿಪಿಐದು. ಮೊದಲು ಸಸ್ಪೆಂಡ್ ಮಾಡಬೇಕು ಈತನನ್ನ. ಈ ಸಿಪಿಐನ ಮೊದಲು ಸಸ್ಪೆಂಡ್ ಮಾಡಬೇಕು, ಕ್ರಮ ಕೈಗೊಳ್ಳಬೇಕು. ನೋಡೋಣ ಪೊಲೀಸ್ ಇಲಾಖೆ, ಗೃಹ ಸಚಿವರು ಯಾವ ರೀತಿಯ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಇವರಿಗೆ ಒಂದು ದಿಟ್ಟ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದೇ ಇದ್ರೆ ಕ್ರಮ ಕೈಗೊಳ್ಳಿ ಆ ಸಿಪಿಐ ಮೇಲೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಒಂದ್ ಕಡೆ ಸಂಭ್ರಮ ಮನೆ ಮಾಡಿದ್ರೆ ಎಂಎಸ್ನ ಗೂಂಡಾಗಳು ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇರೆ. ಮತ್ತೊಬ್ಬ ಸಿಪಿಐ ತನ್ನ ಕರ್ತವ್ಯವನ್ನ ಕೂಡ ಮರೆತು ಎಂಎಸ್ನ ಗೂಂಡನ ಜೊತೆಗೆ ಸೆಲ್ಫಿಯನ್ನ ತೆಕ್ಕೊಂಡಿದ್ದಾರೆ. ಇದು ಪೊಲೀಸ್ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ? ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಏನಾದರೂ ಮುಂದಾಗ್ತಾ ಇದ್ದಾರಾ ಇಲ್ವಾ? ಪೃಥ್ವಿರಾಜ್ ಹಾರ್ನಳ್ಳಿ, ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಎರಡು ಕಡೆಯಲ್ಲಿ ಒಂದ್ ಕಡೆ ಸಂಭ್ರಮ ನಡೆದರೆ ಮತ್ತೊಂದು ಕಡೆ ಏನು ರಾಜ್ಯೋತ್ಸವಕ್ಕೆ ವಿರುದ್ಧವಾಗಿ ಎಂಇಎಸ್ ಕರಾಳ ದಿನವನ್ನ ಆಚರಣೆ ಮಾಡ್ತಾ ಇದೆ. ಈಗಾಗಲೇ ಬೆಳಗಾವಿಗೆ ಶಿವಸೇನೆಯ ಸಂಸದ ಧೈರ್ಯಶೀಲ್ ಮಾಲೆ ಸೇರಿದಂತೆ 25 ಜನಕ್ಕೆ ಗಡಿ ಪ್ರವೇಶ ನಿರ್ಬಂಧ ಹೇರಿದ್ರು ಕೂಡ ನಿಪ್ಪಾಣಿ ಗಡಿ ಭಾಗದಲ್ಲಿ ಬಂದು ಶಿವಸೇನೆ ಕಾರ್ಯಕರ್ತರು ಪುಂಡಾಟವನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯ ಸಂಭಾಜಿ ಉದ್ಯಾನದಿಂದ ಏನು ಮರಾಠ ಮಂಡಳದ ಒಳಗೆ ಬೃಹತ್ ಮೆರವಣಿಗೆಯನ್ನು ಎಂಇಎಸ್ ಮುಖಂಡರು
ಆರಂಭಿಸಿದ್ದಾರೆ. ಕಪ್ಪು ಬಟ್ಟೆಯನ್ನ ಧರಿಸಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಇವತ್ತು ಉದ್ದಟತನವನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಪ್ರತಿ ನವೆಂಬರ್ 1ರಂದು MES ಕರಾಳ ದಿನವನ್ನ ಆಚರಣೆ ಮಾಡುತ್ತಲೇ ಬಂದಿದೆ. ಆದರೆ ಸರ್ಕಾರಗಳು ಇದಕ್ಕೆ ಬ್ರೇಕ್ ಹಾಕೋದ್ರಲ್ಲಿ ಇದುವರೆಗೂ ಕೂಡ ವಿಫಲವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಾಳಮಾರುತಿಯ ಪೊಲೀಸ್ ಇನ್ಸ್ಪೆಕ್ಟರ್ ಕಾಳಿ ಮಿರ್ಜಿ ಅವರು ಅಲ್ಲಿನ MES ಮುಖಂಡ ಶುಭಂ ಶೆಳಕೆ ಜೊತೆಗೆ ಸೆಲ್ಫಿ ತೆಗೆದುಕೊಂಡಿದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ. ಅವರನ್ನ ಶುಭಂ ಶೆಳಕೆ ಎನ್ನುವ ಆರೋಪಿಯನ್ನ ಗಡೀಪಾರನ್ನ ಮಾಡಲಾಗಿತ್ತು. ಜೊತೆಗೆ ಇತ್ತೀಚೆಗೆ 5 ಲಕ್ಷ ರೂಪಾಯಿ ಕನ್ನಡದ ವಿರುದ್ಧ ನಾನು ಯಾವುದೇ ರೀತಿ ಅವಿವಾದಾತ್ಮಕ ಹೇಳಿಕೆ ಕೊಡಲ್ಲ ಅಂತೇಳಿ ಒಂದು ಬಾಂಡ್ ಅನ್ನ ಬರೆದುಕೊಟ್ಟಿದ್ದಾರೆ. ಆ ಬಾಂಡ್ ಅನ್ನ ವಿಫಲ ಮಾಡಿದ್ದಕ್ಕಾಗಿ ಆತನ ವಿರುದ್ಧ 5 ಲಕ್ಷ ರೂಪಾಯಿ ದಂಡವನ್ನು ಕೂಡ ನಗರ ಪೊಲೀಸರು ಹಾಕ್ತಾರೆ. ಇಂತಹ ಆರೋಪಿ ವಿರುದ್ಧ ಈಗ ಅಲ್ಲಿನ CPI ನಗುಮುಖದಿಂದ ಒಂದು ಸೆಲ್ಫಿಯನ್ನು ತೆಗೆದುಕೊಂಡಿದ್ದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ನಾವು ತನಿಖೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ಸೆಲ್ಫಿಯನ್ನು ತೆಗೆದುಕೊಂಡ್ರು, ಸೆಲ್ಫಿ ತೆಗೆದುಕೊಳ್ಳೋ ಅವಶ್ಯಕತೆ ಏನಾದರೂ ಇತ್ತ, ಮತ್ತು ಗಡೀಪಾರಾದಂತಹ ವ್ಯಕ್ತಿ ಇವತ್ತು ಯಾಕೆ ಈ ಕರಾಳ ದಿನದಲ್ಲಿ ಹಾಜರಾದ ಸಂದರ್ಭದಲ್ಲಿ ಆತನನ್ನ ವಶಕ್ಕೆ ಪಡಿಬೇಕಿತ್ತು, ಜೊತೆಗೆ ಆತನನ್ನ ಬಂಧಿಸಬೇಕಿತ್ತು. ಅದನ್ನ ಬಿಟ್ಟು ಆತನ ಜೊತೆಗೆ ಸೆಲ್ಫಿ ತೆಗೆದುಕೊಂಡಿದ್ದು ಈಗ ಸಾಕಷ್ಟು ವಿವಾದಕ್ಕೆ ಮತ್ತು ಕನ್ನಡ ಪರ ಹೋರಾಟಗಾರರ ಆಕ್ರೋಶಕ್ಕೆ ಇನ್ನು ಏನ್ ತನಿಖೆ ಮಾಡೋದಿದೆಯಂತೆ, ಅದಕ್ಕೆ ಪ್ರೂಫೇ ಇದೆ. ನಾನ್ಸೆನ್ಸ್ CPI ಆತ ಯಾವ ಕ್ರಮ ಕೈಗೊಳ್ತಾರಂತೆ, ಇನ್ನು ತನಿಖೆ ಮಾಡ್ಬೇಕಂತ ಅವ್ರಿಗೆ ಇನ್ನು ಏನ್ ಪ್ರೂಫ್ ಬೇಕಂತೆ. ಆ ಗೂಂಡನ ಜೊತೆ ಫೋಟೋ ಪೋಸ್ ಕೊಟ್ಟಿದಾರಲ್ಲ. ಮತ್ತೊಂದ್ ಕಡೆ ಈ ಕರಾಳ ಮೆರವಣಿಗೆಗೆ ಹೆಂಗೆ ಅನುಮತಿ ಕೊಟ್ರು ಅಂತ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಕೊಂಡು ಅಲ್ಲಿರುವಂತವ್ರು ಸಪೋರ್ಟ್ ಮಾಡ್ತಾವ್ರ ರಾಜಕಾರಣಿಗಳು. ಅವ್ರು ಮಾಡಕ್ ಬಿಟ್ಬಿಡಿ, ಸುಮ್ಮನೆ ಯಾಕೆ ಎದುರಾಕೊಳ್ಳೋದು ಅಂದ್ಬಿಟ್ಟು. ಪೃಥ್ವಿರಾಜ್, ಪ್ರತಿ ವರ್ಷವೂ ಕೂಡ ಕರಾಳ ದಿನಕ್ಕೆ ಅನುಮತಿ ಕೊಡಲ್ಲ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಗೃಹ ಸಚಿವರು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಆದರೆ ಇದುವರೆಗೂ ಕೂಡ ಇದು ಇಂಪ್ಲಿಮೆಂಟ್ ಆಗಿಲ್ಲ. ಯಾವುದೇ ಅನುಮತಿ ಇಲ್ಲದೆ ಅವರು ರ್ಯಾಲಿಯನ್ನ ಮಾಡ್ತಾರೆ. ರ್ಯಾಲಿಗೆ ಇವತ್ತು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 4 ಕಿಲೋಮೀಟರ್ಗೆ ಹೆಚ್ಚು ಈ ಒಂದು ರ್ಯಾಲಿ ನಡೀತಾ ಇದೆ. ಪ್ರಮುಖವಾಗಿ ಸಂಭಾಜಿ ಉದ್ಯಾನದಿಂದ ಆರಂಭವಾದಂತಹ ರ್ಯಾಲಿ ಮರಾಠ ಮಂಡಳದವರು ಕೂಡ ನಡೀತಿರ್ತಕ್ಕಂಥದ್ದು. 100 ಜನ ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ನಗರ ಪೊಲೀಸ್ ಆಯುಕ್ತರು ಮಾತ್ರ ನಾವು ಅನುಮತಿ ಕೊಟ್ಟಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ. ಆದರೆ ರ್ಯಾಲಿಯನ್ನ ತಡೆಯಕ್ಕೆ ಇದುವರೆಗೂ ಕೂಡ ಯಾವುದೇ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಬೆಳಗಾವಿಯಲ್ಲಿ ಸಾಧ್ಯವಾಗಿಲ್ಲ ಅಂತ ಹೇಳ್ಬೋದು. ಇದು ಪ್ರತಿ ವರ್ಷವೂ ಕೂಡ ನಾವು ಅನುಮತಿ ಕೊಡದೇ ಇದ್ರೂ ಕೂಡ ರ್ಯಾಲಿ ಮಾಡ್ತೀವಿ ಅಂತಕ್ಕಂಥ ಉದ್ದಟತನವನ್ನ MES ಮುಖಂಡರು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಅದು MES ಮುಖಂಡರ ವಿರುದ್ಧ ಬಳಿಕ ಒಂದು ನಾಮಕಾವಸ್ಥೆ ಕೇಸನ್ನು ಹಾಕ್ತಾರೆ. ಇದುವರೆಗೂ ದಿಟ್ಟ ಕ್ರಮವನ್ನ ರಾಜ್ಯ ಸರ್ಕಾರ ಕೈಗೊಂಡಿಲ್ಲ ಪೃಥ್ವಿರಾಜ್. ಈಗ ಸದ್ಯ ನಗರ ಪೊಲೀಸ್ ಆಯುಕ್ತರು ಕೂಡ ಈ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಮತ್ತು ಈ CPI ಯಾಕೆ ಸೆಲ್ಫಿ ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಇದೇ ತಿಂಗಳು ಬೆಳಗಾವಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷ TN ನಾರಾಯಣಗೌಡರು ಒಂದು ಸಮಾವೇಶ ಮಾಡಿದ್ರು. ಸಮಾವೇಶ ಮಾಡಿದ ಬಳಿಕ ನಾರಾಯಣಗೌಡರ ವಿರುದ್ಧ ಅವಾಚ್ಯ ಶಬ್ದವನ್ನ ಮಾಡಿ ಈ ಒಂದು ಶುಭಂ ಶೆಳಕೆ ವಿಡಿಯೋನ ಮಾಡಿದ್ದ. ಈತ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಈ ರೀತಿ ಕನ್ನಡಿಗರು ಮತ್ತು ಕರ್ನಾಟಕದ ವಿರುದ್ಧ ವಿವಾದವನ್ನ ಎಬ್ಬಿಸ್ತಾ ಇರ್ತಾನೆ. ಆತ ಕೊಟ್ಟಂತ ಬಾಂಡ್ ಅನ್ನ ಆತನೇ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ 5 ಲಕ್ಷ ರೂಪಾಯಿ ದಂಡವನ್ನ ಆತನ ವಿರುದ್ಧ ಹಾಕಲಾಗಿದೆ. ಆ ದಂಡವನ್ನ ಈಗ ಚಂದ್ರಕಾಂತ್ ಸುಗಂಧಿ ಭಾರತದಲ್ಲಿ ಇಟ್ಕೊಂಡು ಇಲ್ಲಿರುವಂತ ಏನ್ ಸತ್ ಪ್ರಜೆಗಳು ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ. ರಾಷ್ಟ್ರ ವಿರೋಧಿ ಚಟುವಟಿಕೆ ಕೇಸ್ ಹಾಕ್ತಾರೆ, ಜಡಿತಾರೆ, ಒಳಗಡೆ ಹಾಕ್ತಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇಟ್ಕೊಂಡು ಇನ್ನೊಂದು ರಾಜ್ಯಕ್ಕೆ ಜಯಘೋಷವನ್ನ ಕೂಗ್ತಾ ನಮ್ಮ ರಾಜ್ಯವನ್ನ ತೆಗಳುವಂಥದ್ದು ನಾಡದ್ರೋಹ ಕೇಸ್ ಆಗಬೇಕು. ಏನ್ ಕೇಸ್ ಹಾಕ್ತಾರೆ ಇವರು? ಅಲ್ಲಿ ಪೊಲೀಸ್ ಇಲಾಖೆನ ಯಾವ ರೀತಿಯ ಕಂಟ್ರೋಲ್ ಮಾಡಲಾಗ್ತದೆ? ಅವರನ್ನು ಕೂಡ ಸೈಲೆಂಟ್ ಮಾಡಿ ಅವ್ರಿಗೆ ಕೈಗೆ ಕೋಳವನ್ನ ತೊಡಸ್ತಾ ಇದ್ದಾರೆ ಹೇಗೆ ಅಂತ. ಪೃಥ್ವಿರಾಜ್, ಈ ಹಿಂದೆ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆದಿತ್ತು. ಯಾಕಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮಹಾರಾಷ್ಟ್ರದ ಪರವಾಗಿ ಟರಾವನ್ನ ಈ ಹಿಂದೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ನಾಡ ವಿರೋಧಿ ಚಟುವಟಿಕೆಗೆ ಒಂದು ಕಾನೂನಾತ್ಮಕ ರೂಪವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಗಂಭೀರ ಚರ್ಚೆಗಳಿರುತ್ತೆ. ಆದರೆ ಬಳಿಕ ಬಂದ ಸರ್ಕಾರಗಳು ಇದನ್ನ ಗಂಭೀರವಾಗಿ ಪರಿಗಣನೆ ಮಾಡೋ ಕಾರಣಕ್ಕಾಗಿ ಆ ನಾಡದ್ರೋಹದ ಕಲಂ ಏನಿದೆ ಅದು ಹಾಗೆ ಉಳಿದುಕೊಂಡಿದೆ. ಹೀಗಾಗಿ ಇವರ ವಿರುದ್ಧ ಸಾಮಾನ್ಯ ಕೇಸನ್ನು ಹಾಕ್ತಾರೆ. ಹೇಗೆ ಈಗ ಭಾರತದಲ್ಲಿ ಇದ್ದುಕೊಂಡು ಶತ್ರು ರಾಷ್ಟ್ರದ ಘೋಷಣೆ ಕೂಗಿದ ಸಂದರ್ಭದಲ್ಲಿ ಅವ್ರ ವಿರುದ್ಧ ಯಾವ ರೀತಿ ಕ್ರಮವನ್ನಾಗುತ್ತೆ, ಅದೇ ರೀತಿ ನಾಡದ್ರೋಹದ ಒಂದು ಕಾನೂನನ್ನ ಮಾಡಿ ಅದಕ್ಕೆ ರೂಪರೇಷನ್ ತಂದು ಯಾವುದೇ ಕಾರಣಕ್ಕೂ ಬೆಳಗಾವಿಯಲ್ಲಿ ಇದ್ದುಕೊಂಡು ಕರ್ನಾಟಕದಲ್ಲಿ ಇದ್ದುಕೊಂಡು ಅಕ್ಕಪಕ್ಕದ ರಾಜ್ಯದ ಪರವಾಗಿ ಘೋಷಣೆ ಕೂಗೋರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಗಳು ಮನಸ್ಸು ಮಾಡಬೇಕಿದೆ. ಆದರೆ ಸರ್ಕಾರಗಳು ಮತ್ತು ಇಲ್ಲಿನ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು, ಸಚಿವರು ಪರೋಕ್ಷವಾಗಿ ಮರಾಠಿ ಮತಗಳ ಓಲೈಕೆಗಾಗಿ ಅವ್ರನ್ನ ಹಿಂಬಾಗಿಲಿಂದ ಸಪೋರ್ಟ್ ಮಾಡೋ ಕಾರಣಕ್ಕಾಗಿ ಬೆಳಗಾವಿಯಲ್ಲಿ ಇಷ್ಟು ವರ್ಷಗಳ ಕಾಲ MES ಉಳಿದುಕೊಂಡಿರ್ತಕ್ಕಂಥದ್ದು. MESಗೆ ಇಲ್ಲಿನ ನಾಯಕರು ಒಳಗೊಳಗೆ ಸಪೋರ್ಟ್ ಮಾಡೋ ಕಾರಣಕ್ಕಾಗಿ MES ಇವತ್ತು ತನ್ನ 70 ವರ್ಷ ಇವತ್ತು ನಾವು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಈ ಸಂದರ್ಭದಲ್ಲೂ ಕೂಡ MES ಜೀವಂತವಾಗಿರಕ್ಕೆ ಇಲ್ಲಿನ ರಾಜಕಾರಣಿಗಳೇ ಕಾರಣರಾಗಿದ್ದಾರೆ ಪೃಥ್ವಿರಾಜ್.
ಎಸ್, ಓಕೆ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿರುವಂಥ ರಾಜಕಾರಣಿಗಳಿಗೂ ಕೂಡ ಅಷ್ಟೇ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಸಾರ್ವಜನಿಕರು ಬೈತಾ ಇರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರೇ ಮುಖ್ಯಮಂತ್ರಿ ಗಾದಿಗೆ ಸಾಕಷ್ಟು ಕನಸನ್ನ ಕಾಣ್ತಿದ್ದೀರಾ. ಓಕೆ, ಭಾಷೆ ಬಗ್ಗೆನೂ ಕೂಡ ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಿ, ಅದ್ರ ಬಗ್ಗೆನೂ ಕೂಡ ಬದ್ಧತೆ ಇರಬೇಕಾಗುತ್ತೆ. ಓಟಿಗೋಸ್ಕರನೇ ಎಲ್ಲವನ್ನೂ ಕೂಡ ನೋಡುವಂಥದ್ದಲ್ಲ. ಕರಾಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ರೆ ಸೈಲೆಂಟ್ ಆಗಿದ್ದೀರಾ. ಮುಖ್ಯಮಂತ್ರಿಗಳು ಹಿಂದಿ ಏರಿಕೆ ಅಂತ ಹೇಳ್ತಾ ಇದ್ರಲ್ಲ, ಬೆಳಗಾವಿಲಿ ಏನಾಗ್ತಿದೆ ನೋಡಿ. ಅಲ್ಲಿ ಯಾವ ರೀತಿಯ ಪೊಲೀಸರು ಆರಾಮಾಗಿ ಸೆಕ್ಯೂರಿಟಿ ಕೊಟ್ಕೊಂಡು ಹೋಗ್ತಾ ಇದ್ದಾರೆ, ಸೆಲ್ಫಿಯನ್ನ ತೆಕ್ಕೊಳ್ತಾ ಇದ್ದಾರೆ. ಈಗ ತೋರಿಸಿ ನಿಮ್ಮ ದಿಟ್ಟ ಕ್ರಮ ಏನು ಅಂತ. ಇನ್ನ MESಗೆ ಏನ್ರಿ ಇದೆ ಯೋಗ್ಯತೆ? ಕರ್ನಾಟಕ ರಾಜ್ಯಕ್ಕೂ ಅವರಿಗೂ ಏನ್ ಸಂಬಂಧ? ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ಅವರು ವಾಗ್ದಾಳಿ. ಮಾತಾಡಕ್ ಚೆನ್ನಾಗಿದೆ ನೀವುಗಳೆಲ್ಲ ಇಲ್ಲಿ ಕೂತ್ಕೊಂಡು, ಅಲ್ಲಿ ಕರಾಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ನಿಮ್ಮ ಗೌರ್ಮೆಂಟ್ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟಿದೆ, ಇದನ್ನ ಮಾತ್ರ ಮಾತನಾಡಲ್ಲ. ಏನ್ರಿ ಇದೆ ಯೋಗ್ಯತೆ? ಕೇಳಕ್ ಈಸಿ, ಹೇಳಕ್ ಈಸಿ, ಮಾತಾಡ್ತಾರೆ. ಕನ್ನಡ ನೆಲ ಜಲ ಎಲ್ಲವೂ ಕೂಡ ಉಪಯೋಗಿಸ್ಕೊಂಡು ಕನ್ನಡ ನಾಡಿಗೆ ದ್ರೋಹ ಬಗೆಯುವಂಥವರ ವಿರುದ್ಧ ಕರಾಳ ದಿನ ಮಾಡಬೇಕು ಅಂತ ಕಿಡಿಕಾರಿದ್ದಾರೆ. ಹೇಳಕ್ಕೇನಂತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಕ್ರಮ ಮಾತ್ರ ಏನೂ ಇಲ್ಲ ಇವ್ರದ್ದು. MES ಅವ್ರಿಗೆ ಏನ್ರಿ ಇದೆ ಯೋಗ್ಯತೆ? ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರಿಗೆ ಏನ್ ಸಂಬಂಧ ಇದೆ? ಕರ್ನಾಟಕ ರಾಜ್ಯ ನಮ್ದು. ಕರಾಳ ಅಂದ್ರೆ ನಾವು ಆಚರಣೆ ಮಾಡ್ಬೇಕು ಅವ್ರಿಲ್ಲಿರೋದನ್ನ. ಕನ್ನಡ ನೆಲ, ಕನ್ನಡ ನೀರು, ಕನ್ನಡವನ್ನ ಉಪಯೋಗಿಸ್ಕೊಂಡು ಕನ್ನಡ ನಾಡಿನಲ್ಲಿ ಇದ್ದು ಕನ್ನಡ ನಾಡಿಗೆ ಯಾರು ದ್ರೋಹ ಬಗೀತಾರೆ ಅವ್ರ ಬಗ್ಗೆ ನಾವು ಕರಾಳ ದಿನ ಮಾಡಬೇಕು. ಅವರಿಗೆ ಇಲ್ಲಿ ಯಾವುದೇ ಆದ್ಯತೆ ಇಲ್ಲ. ಕನ್ನಡ ನಾಡು ನಮ್ಮದು, ಬೆಳಗಾಂ ನಮ್ಮದು, ನಮ್ಮ ರಾಜ್ಯಕ್ಕೆ ಸೇರಿತ್ತು. ನಾವು ಯಾವತ್ತೂ ಅದನ್ನು ಬಿಟ್ಕೊಡುವಂಥದ್ದು ಆಗಲಿ ಪ್ರಶ್ನೆ ಇಲ್ಲ. ಮತ್ತು ಯಾರು ಈ ಕನ್ನಡ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಅವ್ರನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ಳುತ್ತೆ.